ಮೀನರಾಶಿ ಮೀನರಾಶಿಯವರ ಮಾಸ ಭವಿಷ್ಯ ಮಾರ್ಚ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ಗುರುಗ್ರಹ ಬಂದು ನಿಮ್ಗೆ ಸುಖ ಸ್ಥಾನದಲ್ಲೇ 4ನೇ ಮನೆಯಲ್ಲೇ ಇರ್ತಾನೆ. 4ನೇ ಮನೆಯಲ್ಲೇ ಇದ್ರೂನು ಕೂಡ ಶನಿ ಬಂದು ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಾಗ ಸ್ವಲ್ಪ ನಿಮ್ ಕೆಲ್ಸ ಕಾರ್ಯಗಳೆಲ್ಲ ಬಂದು ಸ್ವಲ್ಪ ಸ್ಲೋ ಆಗ್ತಾನೆ ಇರುತ್ತೆ. ಅದ್ರಲ್ಲೂ ಬಂದು 12ನೇ ಮನೆ ಅಧಿಪತಿ ಶನಿ ಗ್ರಹ ಬಂದು ರಾಶಿಯಲ್ಲಿ ಕೂತ್ಕೊಂಡಾಗ ಏನಪ್ಪಾ ಆಗತ್ತೆ ಅಂತಂದ್ರೆ, ಸ್ವಲ್ಪ ಕೆಲ್ಸದಲ್ಲಿ ನಿಧಾನ ಆಗುವಂಥದ್ದು, ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರೋ ಅಂಥದ್ದು, ಅಥವಾ ಹೆಲ್ತ್ ಈ ವಯಸ್ಸಾದವ್ರು ಯಾರಾದ್ರೂ ಮನೇಲಿ ಇದ್ರೆ ಅವ್ರಿಗೆ ಹೆಲ್ತ್ಗೆ ಅಂತ ಖರ್ಚುಗಳು ಜಾಸ್ತಿ ಬರೋಂಥದ್ದು, ಸಡನ್ ಆಗಿ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಈ ತರನೇ ಏನಾದ್ರೂ ಆಗ್ತಾನೆ ಇರುತ್ತೆ. ಅದರಲ್ಲಿ ನಿಮ್ ಕುಟುಂಬ ಸ್ಥಾನ 2ನೇ ಮನೆ ಅಧಿಪತಿ ಬಂದು ಕುಜಗ್ರಹ 12ನೇ ಮನೆಯಲ್ಲೇ ಕೂತ್ಕೊಂಡಾಗ ಇನ್ನೂ ಅದು ಅತಿರೇಕಕ್ಕೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ರಾಹು ಗ್ರಹನು ಬಂದು 12ನೇ ಮನೆಯಲ್ಲೇ ಇರೋದ್ರಿಂದ ಈ ತಿಂಗಳಲ್ಲಿ ಹೇಗಿರುತ್ತೆ ಅಂದ್ರೆ, 4ನೇ ಮನೆ ಅಧಿಪತಿ ಬುಧ ಗ್ರಹ 7ನೇ ಮನೆ ಅಧಿಪತಿ ಬುಧ ಗ್ರಹನೇ ಆಗಿರ್ತಾನೆ. ಎಲ್ಲಾ ಗ್ರಹಗಳು ಬಂದು ನಿಮ್ಗೆ 12ನೇ ಮನೆಯಲ್ಲೇ ಕೂತ್ಕೊಂಡಾಗ ಸ್ವಲ್ಪ ಹೆಂಗಿರುತ್ತೆ ಅಂತಂದ್ರೆ, ಬೇಡದೇ ಇರೋಂತ ಮಾತುಗಳಿಗೋಗಿ ನೀವೇ ಸಿಗಾಕೊಳ್ಳೋ ಅಂತದ್ದು, ಅಥವಾ ಏನಾದ್ರೂ ಒಂದು ಕೆಲಸ ಮಾಡಕ್ ಹೋಗ್ತೀನಿ ಅಂತ ಆ ಕೆಲಸ ಸಕ್ಸಸ್ ಆಗದೆ ಇರೋಂಥದ್ದು, ಏನಾದ್ರೂ ಒಂದು ನಿಮ್ಗೆ ಹೆಂಗೆ ಅಂತಂದ್ರೆ ಈ ತಿಂಗಳು ಒಂಥರಾ ತುಂಬಾ ಕಷ್ಟ ಅಂದ್ರೇನೆ ಒಂಥರ ಸಿಗಾಕೊಂಡ್ ಎಲ್ಲಿ ಬಂದ್ ನಾನು ಸಿಗಾಕೊಂಡ್ಬಿಟ್ಟಿದೀನಿ ಅನ್ನೋ ಅಂತ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಹಣಕಾಸಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಕೂಡ ಸಿಗೋದಿಲ್ಲ ನಿಮ್ಗೆ. ಈ ಕಡೆ ಹೆಂಗೆ ಅಂತಂದ್ರೆ ತಾಯಿ ಕಡೆಯಿಂದನೂ ಸ್ವಲ್ಪ ಕಿರಿಕಿರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 4ನೇ ಮನೆಯಲ್ಲಿ ಗುರುಗ್ರಹ ಇದ್ರು 4ನೇ ಮನೆ ಅಧಿಪತಿ ಬಂದು ನಿಮ್ಗೆ 12ನೇ ಮನೆಯಲ್ಲೇ ಕೂತ್ಕೊಂಡಿರ್ತಾನೆ. ಇಲ್ಲ ತಾಯಿ ಹೆಲ್ತ್ ಇಶ್ಯೂಸ್ ಏನಾದ್ರೂ ಬರೋ ಅಂಥದ್ದು, ಇಲ್ಲ ಅವ್ರ ಜೊತೆ ನಿಮ್ಗೆ ಏನಾದ್ರೂ ಜಗಳ ಕಿರಿಕಿರಿ ಆಗುವಂಥದ್ದು, ಏನಾದ್ರೂ ಒಂದ್ ಸಣ್ಣ ಪುಟ್ಟ ನಿಮ್ಗೆ ಈ ತಿಂಗಳಲ್ಲಿ ಪೂರ್ತಿ ಒಂದಷ್ಟು ಚೆನ್ನಾಗಿರಲ್ಲ ಅಂತಾನೆ ಹೇಳ್ಬೋದು. 6ನೇ ಮನೆ ಅಧಿಪತಿ ರವಿಗ್ರಹನು ಬಂದು ನಿಮ್ಗೆ 12ನೇ ಮನೆಯಲ್ಲೇ ಕೂತ್ಕೊಂಡಿರ್ತಾನೆ. ಸ್ವಲ್ಪ ಹೆಂಗೆ ಅಂತಂದ್ರೆ, ಸುಮ್ನೆ ನಿಮಗ್ ನೀವೇನೆ ಮೈ ಮೇಲೆ ಜಗಳ ಹೇಳ್ಕೊಳ್ಳೋ ಅಂಥದ್ದು, ಇಲ್ಲ ನಿಮಗ್ ನೀವೇ ಏನಾದ್ರೂ ಒಂದು ಕಿರಿಕಿರಿ ಮಾಡ್ಕೊಳ್ಳೋ ಅಂಥದ್ದು, ಇಲ್ಲ ಮನೆಯಲ್ಲಿ ಮಕ್ಳುಗಳ ಜೊತೆ ಕಿರಿಕಿರಿ ಮಾಡ್ಕೊಳ್ಳೋ ಅಂಥದ್ದು, ಏನಾದ್ರೂ ಒಂದು ನಿಮ್ಗೆ ಈ ತಿಂಗಳಲ್ಲಿ ಒಂದಲ್ಲ ಒಂದ್ ಸಮಸ್ಯೆ ಹುಡ್ಕೊಂಡ್ ಬರುತ್ತೆ ಅಂದ್ರೆ ಅದು ನಿಮ್ಗೆ ಮೀನ ರಾಶಿಯವ್ರಿಗೆ ಇರುತ್ತೆ. ಅದು ನಿಮ್ಗ್ ಶುಕ್ರ ಗ್ರಹ ಬಂದು ರಾಶಿಯಲ್ಲೇ ಇರ್ಬೋದು, ರಾಶಿಯಲ್ಲೇ ಇದ್ರೂನು ನಿಮ್ಗೆ ಅದ್ರ ಶುಕ್ರ ಗ್ರಹ ಬಂದು 8ನೇ ಮನೆ ಅಧಿಪತಿನೂ ಅವನೇ ಆಗಿರ್ತಾನೆ. ಅದೇ ಬಂದು ನಿಮ್ ರಾಶಿಯಲ್ಲೇ ಕೂತ್ಕೊಂಡಾಗ ಖರ್ಚುಗಳು ಜಾಸ್ತಿ ಆಗತ್ತೆ. ಇಲ್ಲ ಯಾರ ಜೊತೆ ಆದ್ರೂ ಸಂಬಂಧದಲ್ಲಿ ನಿಮ್ಗೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಇಲ್ಲ ಜಗಳ ಬಂದು ಆ ರಿಲೇಷನ್ನೇ ಕಟ್ ಆಗುವಂಥದ್ದು, ಏನಾದ್ರೂ ಒಂದು ನಿಮ್ಗೆ ಒಂದಲ್ಲ ಒಂದ್ ರೀತಿಯಾದ ಕಷ್ಟನ ನೀವು ಈ ತಿಂಗಳು ನೋಡ್ತೀರಾ. ಆದಷ್ಟು ನೀವೆಷ್ಟು ಅಂದ್ರೆ ಮೈಯೆಲ್ಲ ಕಣ್ಣಾಗಿರೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ ಮೀನ ರಾಶಿಯವರಿಗೆ. ಅದರಲ್ಲಿ ಮಕ್ಳುಗಳ ಜೊತೆ ಸ್ವಲ್ಪ ವೈಮನಸ್ಸೆ ಬರೋ ಅಂಥದ್ದು, ಇಲ್ಲ ಕುಟುಂಬದವ್ರ ಜೊತೆ ವೈಮನಸ್ಸೆ ಬರೋದಂಥದ್ದು, ಇಲ್ಲ ಗಂಡ ಹೆಂಡತಿರ್ ಜೊತೆ ಯಾರ ಜೊತೆ ಆದ್ರೂ ಸರಿ ಎಲ್ಲಾರ ಜೊತೆನೂ ನಿಮ್ಗೆ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಏನ್ ಮಾತಾಡಿದ್ರು ನೀವು ತಪ್ಪಕ್ ಸಿಗಾಕೊಳ್ಳೋ ಅಂಥದ್ದು ಈ ತಿಂಗಳಲ್ಲಿ ಇರುತ್ತೆ. ಆದಷ್ಟು ತುಂಬಾ ಹುಷಾರಾಗಿರಿ ಅಂತಾನೆ ಹೇಳ್ತೀನಿ ಮೀನ ರಾಶಿಯವರು. ನೀವೇನಪ್ಪ ಪರಿಹಾರ ಮಾಡ್ಬೇಕು ಅಂತಂದ್ರೆ, ನೀವು ಆದಷ್ಟು ತುಳಸಿನ ಯಥೇಚ್ಛವಾಗಿ ತುಳಸಿ ತಗೊಂಡು ವಿಷ್ಣು ದೇವಸ್ಥಾನಕ್ಕೆ ಬುಧವಾರದ ಹೊತ್ತು ಕೊಡೋ ಅಂಥದ್ದು, ಜೊತೆಗೆ ಹೆಸರು ಕಾಳನ್ನು ತಗೊಂಡು ಸ್ವಲ್ಪ ಹೆಸರು ಕಾಳು ಸಮೇತ ತಗೊಂಡೋಗಿ ವಿಷ್ಣು ದೇವಸ್ಥಾನಕ್ಕೆ ದಕ್ಷಿಣೆ ಸಮೇತ ಕೊಟ್ಟು ಒಂದ್ ಅರ್ಚನೆ ಮಾಡಿಸೋ ಅಂಥದ್ದು, ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಸ್ವಲ್ಪ ಧ್ಯಾನ ಮಾಡೋ ಅಂಥದ್ದು, ಏನೋ ಒಂದು ಪರಿಹಾರ ಇದರಿಂದ ಸಿಗುತ್ತೆ. ನೀವು ದೇವಸ್ಥಾನದಲ್ಲಿ ಆದಷ್ಟು ಹೆಚ್ಚು ಕೂತಿರ್ತೀರಾ, ನಿಮ್ ಮೈಂಡ್ ಅಷ್ಟು ರಿಲೀಫ್ ಆಗುತ್ತೆ ಅಂತಾನೆ ಹೇಳ್ಬೋದು ಮೀನ ರಾಶಿಯವರಿಗೆ. ಅದರಲ್ಲಿ ಸ್ವಲ್ಪ 15 ದಿನಗಳ ಕಳೆದ ನಂತರ ಹೆಂಗೆ ಅಂದ್ರೆ, ರವಿಗ್ರಹ ಬಂದು ಸ್ವಲ್ಪ ಚೇಂಜ್ ಆಗ್ತಾನೆ, ನಿಮ್ ರಾಶಿಗೆ ಬರ್ತಾನೆ. ಅವಾಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅಲ್ಲಿವರೆಗೂ ಹೆಂಗೆ ಅಂದ್ರೆ 6ನೇ ಮನೆ ಅಧಿಪತಿನೂ 12ನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಬೇಡದೇ ಇರೋ ಮಾತುಗಳೆಲ್ಲ ಜಾಸ್ತಿ ಆಗುತ್ತೆ. ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ತುಂಬಾ ಹೆಸರು ಕಾಳು ಮತ್ತೆ ತುಳಸಿ ಎರಡನ್ನೂ ತಗೊಂಡೋಗಿ ನೀವು ವಿಷ್ಣು ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಇದಿಷ್ಟು ಬಂದು ಮೀನ ರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ. ನಿಮ್ಮ ಯಾವುದೇ ಪರಿಹಾರ, ಯಾವುದೇ ಕಷ್ಟಗಳಿಗೆ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ವಂದನೆಗಳು.